ಕೆರಗೋಡು ಗ್ರಾಮಸ್ಥದ ಜನರು ತಮ್ಮ ಸ್ವಂತ ದುಡ್ಡಿನಲ್ಲಿ ಹನುಮ ಧ್ವಜವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಹನುಮ ಧ್ವಜ ಸ್ತಂಭವನ್ನ ತಮ್ಮ ಸ್ವಂತ ದುಡ್ಡಿನಲ್ಲಿ ಜನರು ನಿರ್ಮಾಣ ಮಾಡಿದ್ದಾರೆ. ಸರ್ಕಾರದ ದುಡ್ಡಿನಲ್ಲಿ ಧ್ವಜ ಕಟ್ಟೆಯನ್ನ ನಿರ್ಮಾಣ ಮಾಡಿಲ್ಲ ಅಂತ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಜನರು ಭಾವನಾತ್ಮಕವಾಗಿ ಹನುಮ ಧ್ವಜ ಸ್ತಂಭವನ್ನ ನಿರ್ಮಾಣ ಮಾಡಿ ಹನುಮ ಧ್ವಜವನ್ನ ಹಾರಿಸಿದ್ದಾರೆ. ಏಕಾಏಕಿ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿರೋದು ಸರಿಯಲ್ಲ. ಸರ್ಕಾರಕ್ಕೆ ರಾಮ ಅಂದ್ರೆ ಯಾಕಿಷ್ಟು ದ್ವೇಷ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಘಟನೆಯನ್ನು ನಾವು ಖಂಡಿಸ್ತೇವೆ ಅಂತ ಅಶ್ವಥ್ ನಾರಾಯಣ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನೊಂದು ಕ್ರಮ ಭಗವಧ್ವಜವನ್ನು ಆರಿಸಿರೋದನ್ನ ಇಳಿಸಿ ಏನೊಂದು ಇಲ್ಲಿ ಉದ್ವೇಗದ ವಾತಾವರಣ, ಜನರ ಭಾವನೆಯ ವಿರುದ್ಧವಾಗಿ ಸರ್ಕಾರ ಇಲ್ಲೇನು ಕ್ರಮವನ್ನು ವಹಿಸಿದೆಯೋ ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಜನರು ಬಹಳಷ್ಟು ಭಾವನಾತ್ಮಕವಾಗಿ ತಮ್ಮ ಸ್ವಂತ ಹಣದಲ್ಲಿ ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾರೆ. ಸರ್ಕಾರ ದುಡ್ಡಲ್ಲಿ ನಿಲ್ಲಿಸಿರೋದಲ್ಲ, ತಮ್ಮ ಸ್ವಂತ ಹಣದಲ್ಲಿ ಭಗವಧ್ವಜದ ಸ್ತಂಭವನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ, ನಾಡಧ್ವಜವನ್ನು ಹಾರಿಸಿದ್ದಾರೆ, ಭಗವಧ್ವಜವನ್ನು ಹಾರಿಸಿದ್ದಾರೆ. ಇವತ್ತು 500 ವರ್ಷದ ನಂತರ ರಾಮ ಮಂದಿರ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಬಹಳಷ್ಟು ಭಾವನಾತ್ಮಕವಾಗಿ ಜನ ಭಗವಧ್ವಜವನ್ನು ಹಾರಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇದು ಒಂದೇ ಇವರಿಗೆ ಖಂಡಿತ. ಇಲ್ಲೇನು ಪಂಚಾಯಿತಿಯಲ್ಲೂ ನಿರ್ಣಯ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಪಂಚಾಯಿತಿನಲ್ಲಿ ನಿರ್ಣಯ ಮಾಡಿದ್ದಾರೆ. ಆ ನಿರ್ಣಯ ಮಾಡಿರೋದನ್ನ ಸರ್ಕಾರ ಪ್ರಶ್ನೆ ಮಾಡಬೇಕಿದ್ರೆ ಅವ್ರಿಗೆ ರೈಟಿಂಗ್ನಲ್ಲಿ ಕೊಡ್ಬೋದಿತ್ತು ನೋಟಿಸ್ ಕೊಟ್ಟು ಈ ಪ್ರಕಾರವಾಗಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನ ತಿಳಿಸ್ಬೋದಿತ್ತು. ಅದಕ್ಕೆ ಉತ್ತರ ಕೊಡ್ತಿದ್ರು ಪಂಚಾಯಿತಿ ಮತ್ತು ಗ್ರಾಮಸ್ಥರು ಉತ್ತರ ಕೊಟ್ಟು ನ್ಯಾಯಯುತವಾಗಿ ನ್ಯಾಯಾಲಯದಲ್ಲೂ ಇದನ್ನ ಪ್ರಶ್ನೆ ಮಾಡಬಹುದಿತ್ತು. ಇದು ಯಾವುದಕ್ಕೂ ಅವಕಾಶ ಕೊಡೋದೆ ಏಕಾಏಕಿ ರಾತ್ರಿ ಬಂದು ಇಲ್ಲಿ ಜನರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ, ಅನ್ಯಾಯವನ್ನು ಮಾಡಿ, ಅವ್ರನ್ನ ಎಳೆದಾಡಿ ತೆಳ್ಳಾಡಿ ಹೆಂಗಸರು ಮಕ್ಕಳು ಹಿರಿಯರಿಗೆ ಹೊಡೆದು ಬಡ್ದು ಇವೆಲ್ಲ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಈ ಸರ್ಕಾರ ಇಷ್ಟು ದ್ವೇಷಿಸಬಾರ್ದು, ಇಷ್ಟು ವಿರೋಧಿಸಬಾರ್ದು. ರಾಮ ಅಂದ್ರೆ ಇವ್ರಿಗೆ ಇಷ್ಟೊಂದು ದ್ವೇಷನಾ? ರಾಮ ಇವ್ರಿಗೆ ಏನ್ ಮಾಡಿದ್ದಾರೆ? ರಾಮ ರಾಜ್ಯ ಕಟ್ಟಬೇಕು ಅನ್ನೋಂಥದ್ದು ಮಹಾತ್ಮ ಗಾಂಧಿಯವರ ಕಲ್ಪನೆ ಆಗಿದೆ. ರಾಮ ರಾಜ್ಯ ನಿರ್ಮಾಣ ಆಗ್ಬೇಕು ಅಂತ ಇಡೀ ಭಾರತೀಯರ ಕನಸಾಗಿದೆ. ಆ ಕನಸು ನನ್ಸಾಗ್ತಿರೋಂಥ ಈ ಕಾಲದಲ್ಲಿ ಕೆರಗೋಡ್ನಲ್ಲಿ ಮಾಡಿರುವಂತ ಸರ್ಕಾರದ ಈ ಕೃತ್ಯವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಅದರಲ್ಲೂ ರಜೆ ದಿನ, ಶನಿವಾರ ಭಾನುವಾರ ರಜೆ ದಿನ ಬಂದು ಯಾವ ನೋಟಿಸು ಕೊಡದೆ ಏಕಾಏಕಿ ಸರ್ಕಾರದಲ್ಲಿ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ. ಈ ದುರ್ಬಳಕೆ ಮತ್ತು ದೌರ್ಜನ್ಯವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಸರ್ಕಾರದ ಏನೊಂದು ಕ್ರಮ ಭಗವಧ್ವಜವನ್ನು ಆರಿಸಿರೋದನ್ನ ಇಳಿಸಿ